ಎಲ್ಲರಿಗೆ ನಮಸ್ಕಾರ. ಯೂಟ್ಯೂಬ್ ವೀಕ್ಷಕರಿಗೆ, ಪ್ರತಿಯೊಬ್ಬರ ಮನೆಯಲ್ಲಿ ಎಷ್ಟೋ ಜನ ಇರ್ತಾರೆ. ತಾತ ಮುತ್ತಾತ ತಂದೆ ಜೀವನದಲ್ಲಿ ಸತ್ತು ಹೋದ ನಂತರ ಫೋಟೋ ಯಾವ ದಿಕ್ಕಲ್ಲಿ ಇಡಬೇಕು. ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ತಾಮ್ರದ ಬಳೆ ಕವಚ ಅಂತ ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ಸಿದ್ಧಿ ಮಾಡತಕ್ಕಂಥ ವಸ್ತು. ಈ ವಸ್ತುದಲ್ಲಿ ತಾಮ್ರದ ತಗಡು, ಗಿಡಮೂಲಿಕೆಗಳು, ಭುಜಪತ್ರಿ. ಇದರಿಂದ ನಮಗೆ ಏನು ಅನುಕೂಲ ಅಂದ್ರೆ ಮೇನ್ ಆರೋಗ್ಯ ಬಗ್ಗೆ, ನರದೃಷ್ಟಿ, ನರ ಆದ್ರೆ ಬಾಡಿ ಒಳಗಡೆ ನರ ವೀಕ್ನೆಸ್ಸು, ನರ ತೊಂದರೆಗಳು ಮತ್ತು ಮನುಷ್ಯನಿಗೆ ಊಟ ನಿದ್ದೆ ಕರೆಕ್ಟವಾಗಿ ಬರೋದಿಲ್ಲ ಅಂಥವರಿಗೆ, ಮತ್ತು ಹಣಕಾಸಿನ ಸಮಸ್ಯೆ ಇದೆ. ಹಣ ನಮಗೆ ದುಡ್ಡೇ ಉಳಿತಾ ಇಲ್ಲ ಸ್ವಾಮಿ, ಏನು ಸಂಪಾದನೆ ಮಾಡಿದರೆ ಅದರಲ್ಲಿ ಸ್ವಲ್ಪ ತೊಂದರೆಗಳಾಗ್ತಾ ಇದೆ. ಮತ್ತು ಇಂಪಾರ್ಟೆಂಟ್ ಬಿಸ್ನೆಸ್, ವ್ಯಾಪಾರದಲ್ಲಿ ಅಭಿವೃದ್ಧಿ, ಒಂದು ಚಿಕ್ಕ ಪುಟ್ಟ ಏನಾದರೂ ಬಿಸ್ನೆಸ್ ಮಾಡಿ ಅಂಥವರಿಗೆ ಈ ಬಳೆವನ್ನು, ಕವಚವನ್ನು, ಇದರಲ್ಲಿ ಸಿದ್ಧಿಯನ್ನು ಮಾಡಿ ನಿಮಗೆ 100ಕ್ಕೆ 100 ನಾವು ಪರಿಹಾರವನ್ನು ಕೊಡುತ್ತೇವೆ. ನೀವು ಇದು ತೆಗೆದುಕೊಳ್ಬೇಕಾದ್ರೆ ನಿಮ್ಮ ಹೆಸರು ಮತ್ತು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಅಡ್ರೆಸ್ ಹೇಳಿದ್ರೆ, ನೀವು ಬುಕ್ ಮಾಡಿದ್ರೆ ನಿಮ್ಮ ಮನೆಯ ಬಾಗಿಲಿಗೆ ಈ ವಸ್ತುವನ್ನು ಬರುತ್ತೆ. ಇದು ಬಂದ ನಂತರ ಗುರೂಜಿಯವರೇ ನಿಮಗೆ ಕರೆಯನ್ನು ಮಾಡಿ ಯಾವ ಥರ ನಿಮಗೆ ಸಮಸ್ಯೆ ಇದೆ ಅದಕ್ಕೆ ಸಮಸ್ಯೆಗೆ ನಮ್ಮ ಕಡೆ ಪರಿಹಾರವನ್ನು ಹೇಳ್ತಾರೆ. ಫೋಟೋ ಯಾವ ದಿಕ್ಕಲ್ಲಿಟ್ಟರೆ ನಮ್ಗೆ ಒಳ್ಳೆಯದು, ಏನು ದೇವರಲ್ಲಿ ಇಡಬೇಕಾ, ಹಾಲಲ್ಲಿ ಇಡಬೇಕಾ, ಬೆಡ್ರೂಮಲ್ಲಿ ಇಡಬೇಕಾ, ಈ ಮನೆಯಲ್ಲಿ ಇಡಲೇಬಾರ್ದ, ಕೆಲವು ಪೂರ್ವಕ್ಕೆ ಇಡಬೇಕಾ, ಪಶ್ಚಿಮಕ್ಕೆ ಇಡಬೇಕಾ, ಉತ್ತರಕ್ಕೆ ಇಡಬೇಕಾ, ದಕ್ಷಿಣಕ್ಕೆ ಇಡಬೇಕಾ, ಮನುಷ್ಯ ಸತ್ತಂಥ ಫೋಟೋಗಳು ಇಟ್ಟರೆ ನಮ್ಗೆ ಏನು ಒಳ್ಳೇದಾಗುತ್ತೆ, ಏನು ಕೆಟ್ಟದಾಗುತ್ತೆ, ಪ್ರತಿಯೊಬ್ಬರನ್ನು ವೀಕ್ಷಕರು ಕೇಳ್ತಾ ಇರ್ತಾರೆ. ಅವಾಗ ನಾವು ಮಾಡಬೇಕಾಗಿದ್ದು ಯಾವ ಥರ, ಯಾವ ದಿಕ್ಕಲ್ಲಿ ಇಟ್ಟರೆ ಯಾವ ಥರ ಒಳ್ಳೆಯದು. ಇವತ್ತು ಕೆಲವು ಕನ್ಯಾ ಹುಡುಗ ತೀರ್ಕೊಂಡಿರ್ತಾನೆ, ವೃದ್ಧರು ತೀರ್ಕೊಂಡಿರ್ತಾರೆ, ವಯಸ್ಸಾದವ್ರು ತೀರ್ಕೊಂಡಿರ್ತಾರೆ. ನಾವು ಫೋಟೋ ಎಲ್ಲಿ ಬೇಕಲ್ಲಿ ಇಟ್ಟಿರ್ತೀವಿ, ಎಲ್ಲಿ ಬೇಕಲ್ಲಿ ಹಾಕಿರ್ತೀವಿ, ನಮ್ಗೆ ಗೊತ್ತನೇ ಆಗೋದಿಲ್ಲ. ಅಯ್ಯೋ ಬಿಡಪ್ಪ, ನಾನು ಎಲ್ಲೇ ಇಟ್ಟಿದ್ದೀನಿ ಬಿಡು, ಎಲ್ಲೇ ಹಾಕಿದ್ದೇನೆ ಬಿಡು ಅಂತ ಒಂದು ಆಲೋಚನೆ ಮಾಡ್ತಾ ಇರ್ತಾರೆ. ಯಾವತ್ತಿಗೆ ನಿಮ್ಮ ಹಿರಿಯರು ತೀರಿಕೊಂಡ್ರೆ ಫೋಟೋವನ್ನು ಇಡಬೇಕಾದ್ರೆ ಫಸ್ಟು ನಾವು ಅಂಗಡಿಗೆ ಹೋಗಿ ಫೋಟೋ ಹಾಕಿಸ್ತೀವಿ. ಫೋಟೋ ಹಾಕ್ಸಿದ ತಕ್ಷಣ ಬಂದ ಕೇಶಿ ದೇವರ ಕೋಣೆಯಲ್ಲಿ ಒಯ್ಯಲೇಬಾರ್ದು. ಫೋಟೋ ದೇವರ ಜಾಗದಲ್ಲಿ ಒಳಗಡೆ ತಗೊಂಡು ಹೋಗಲೇಬಾರ್ದು. ಕೆಲವು ಕಟ್ಟಾಕ್ಕೊಂಬಂದು ಮನೆ ದೇವ್ರ ಹತ್ರ ಇಟ್ಟು ಅಲ್ಲಿ ಪೂಜಾ ಪುನಸ್ಕಾರ ಮಾಡಿ ಹಾರ ಹಾಕಿ ಆಮೇಲೆ ಯಾವುದೋ ಒಂದು ದಿಕ್ಕಲ್ಲಿ ಸಿಗಾಕ್ತಾರೆ. ಆ ಥರ ಮಾಡಲೇಬಾರ್ದು. ದೇವರ ಫೋಟೋವನ್ನು ಹಾಕ್ಸ್ಕೊಂಡು ಬಂದ ಮೇಲೆ ನಿಮ್ಮ ಮನೆಯ ಹಾಲಲ್ಲಿ ಆಯಿತು, ರೂಮಲ್ಲಿ ಆಯಿತು ಇಟ್ಟು ಅದಕ್ಕೆ ಗಂಧವನ್ನು ಹಚ್ಚಿ ಪೂಜೆಯನ್ನು ಮಾಡಿ ನಿಮ್ಮ ಕುಲದೇವರಿಗೆ, ಆವಾಗ ಕುಲದೇವರಿಗೆ ನೆನೆಸ್ಕೊಂಡು ನಾನು ಇವತ್ತು ನಮ್ಮ ಹಿರಿಯರಿಗೆ ಶರಣಾಗಿದ್ದಾರೆ, ಅವರ ಆಯಸ್ಸು ಆರೋಗ್ಯವನ್ನು ಹೋಗಿದೆ, ಇವಾಗ ಅವರು ಆಶೀರ್ವಾದ, ಅವರು ಕೃಪೆ ನಮಗಿರಲಿ ಅಂತ ಒಂದು ಉತ್ತರ ಮುಖ ಮಾಡಿ, ಇಲ್ಲ ಪೂರ್ವಕ ಮುಖ ಮಾಡಿ. ಅಂದರೆ ಪೂರ್ವಕ ಬೆನ್ನಿರಬೇಕು, ಪಶ್ಚಿಮಕ್ಕೆ ಮುಖ ಇರಬೇಕು. ಈ ಥರದಲ್ಲಿ ನೀವು ಪೂಜಾ ಪುನಸ್ಕಾರ ಮಾಡಿ ನೀವು ಹಾಕಿದ್ದಿತ್ತಂದ್ರೆ ಉತ್ತರ ಪೂರ್ವ ಈ ಎರಡು ಭಾಗದಲ್ಲಿ ಮಾತ್ರ ಇರಬೇಕು ಫೋಟೋ ಸತ್ತವರದು. ಈ ಎರಡು ಭಾಗದಲ್ಲಿ ನೀವು ಫೋಟೋ ಇಟ್ಟಿದ್ದು ನಿಜ ಇತ್ತಂದರೆ ನಿಮಗೆ ಮನೆ ಒಳಗಡೆ ಒಂದು ಶಾಂತಿ, ಒಂದು ನೆಮ್ಮದಿ, ಒಂದು ತೃಪ್ತಿ ಸಿಗುತ್ತೆ. ಕೆಲವು ಜನ ಹೇಳ್ತಾರೆ, ಅಯ್ಯೋ ನಾವು ಫೋಟೋ ಹಾಕಿದ್ದೇವೆ ಕೊಣೋ, ಇಲ್ಲಿ ಶಾಂತಿ ಇಲ್ಲ, ಒಂದು ನೆಮ್ಮದಿಲ್ಲ, ಫೋಟೋ ಚೇಂಜ್ ಮಾಡು, ಮತ್ತು ನೋಡಿ ಜಾಗ ಚೇಂಜ್ ಮಾಡು, ಟೈಮ್ ಚೇಂಜ್ ಮಾಡು, ಈ ಥರವನ್ನು ಕೇಳ್ತಾ ಇರ್ತಾರೆ. ಅದರಿಂದ ನಾವೇನು ಮಾಡಬೇಕು, ಸ್ವಲ್ಪ ತಿಳ್ಕೊಂಡು ಪ್ರಯತ್ನ ಮಾಡಿದರೆ ಖಂಡಿತವಾಗಿ ನಮ್ಗೆ ಫಲ ಸಿಗ್ತದೆ. ಸತ್ತವರಿಗೆ ಅಮಾವಾಸ್ಯೆ ದಿನ ಪ್ರತಿಯೊಬ್ಬರು ಧೂಪ ಹಚ್ಚಬೇಕು, ದೀಪ ಹಚ್ಚಬೇಕು. ಮತ್ತು ನೋಡಬೇಕಂದ್ರೆ ಲೋಬಾನ್ ಅಂತ ಹೇಳ್ತೀವಿ ನಾವು. ಪ್ರತಿಯೊಬ್ಬರು ನಮ್ಮ ಉತ್ತರ ಕರ್ನಾಟಕದಲ್ಲಿ ತುಂಬ ಅಮಾವಾಸ್ಯೆ ಲೋಬಾನ್ ಆಗ್ತಾ ಇರ್ತಾರೆ. ಈ ಸಿಟಿ ಒಳಗಡೆ ಇವಾಗ ಲೋಬಾನ್ದೇ ಅದಕ್ಕೊಂದು ಧೂಪ ಬಂದಿದೆ. ಅದು ಸಹಿತ ನೀವು ಅಮಾವಾಸ್ಯೆ ಹಾಕಿದರೆ ನಿಮ್ಮಲ್ಲಿ ದೇವರಿಗೆ ತೋರಿಸೋದು ಧೂಪವನ್ನು ಸತ್ತ ವ್ಯಕ್ತಿಗೆ ತೋರಿಸಬೇಡಿ. ಅಮಾವಾಸ್ಯೆ ದಿನ ಮಾತ್ರ, ಬೇರೆ ದಿನ ಬೇಕಾದರೆ ನೀವು ಯಾವ ಥರ ನಿಮ್ಮ ಮನೇಲಿ ಮಾಡ್ಕೊಳ್ಳಿ ಪೂಜೆ. ಅಮಾವಾಸ್ಯೆ ದಿನ ಮಾತ್ರ ಇವರು ಧೂಪ ಊದುಗಟ್ಟೆ ಏನು ಬೆಳಗಿರ್ತೀರಿ ಅದು ಹೊರಗಡೆ ತಂದು ಇಡಿ, ಇಲ್ಲ ಅವ್ರ ಪಕ್ಕದಲ್ಲಿ ಇಡಿ. ಆ ಥರ ನೀವು ನಮಸ್ಕಾರವನ್ನು ಮಾಡ್ಕೊಂಡು ಬನ್ನಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಮ್ಮ ಮಾರ್ಗದರ್ಶನ. ಸಬ್ಸ್ಕ್ರೈಬ್ ಮಾಡಿ. ಇನ್ನು ಪ್ರತಿಯೊಂದು ರೀಲ್ಸಲ್ಲಿ, ಯೂಟ್ಯೂಬಲ್ಲಿ ನಾವು ಕಾರ್ಯಕ್ರಮದಲ್ಲಿ ಕಾಣಿಸ್ತಾ ಇರ್ತೀವಿ. ಎಲ್ಲರಿಗೂ ಒಳ್ಳೆಯದಾಗಬೇಕಂತ ನಮ್ಮ ಮಾರ್ಗದರ್ಶನ. ನಮಸ್ಕಾರ.